ನಮಸ್ಕಾರ ಫ್ರೆಂಡ್ಸ್, ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಸಾಲ ಪಡೆಯುವ ಗ್ರಾಹಕರಿಗೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಹಾಗಿದ್ರೆ ಏನು ಆ ಹೊಸ ತೀರ್ಪು? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸ್ನೇಹಿತರೆ, ಯಾವುದೇ ಸಾಲದ ಬಾಕಿ ಇಲ್ಲದಿದ್ರೂ ಕ್ರೆಡಿಟ್ ಸ್ಕೋರ್ ಋಣಾತ್ಮಕವಾಗಿ ದಾಖಲಾದ ಪ್ರಕರಣವೊಂದರಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ಹಸ್ತಕ್ಷೇಪ ಮಾಡಿದೆ. ಉತ್ತರಾಖಂಡದ ರಾಜೇಂದ್ರ ಸಿಂಗ್ ಪನ್ವಾರ್ ಎಂಬವರು ಸಲ್ಲಿಕೆ ಮಾಡಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ ಸಂಬಂಧಿತ ಬ್ಯಾಂಕ್ಗಳಿಂದ ವಿವರಣೆ ಕೋರಿ ಈ ಸಮಸ್ಯೆಯನ್ನು ಬಗೆಹರಿಸಿದೆ. ಹಾಗಾದರೆ ಏನು ಈ ಪ್ರಕರಣದ ಹಿನ್ನೆಲೆ? ರಾಜೇಂದ್ರ ಸಿಂಗ್ ಪನ್ವಾರ್ ಅವರು ತಾವು ಎಂದೂ ಸಾಲ ಪಡೆದಿಲ್ಲ ಅಥವಾ ಮರುಪಾವತಿಯಲ್ಲಿ ಸುಸ್ಥಿತದಾರರಾಗಿಲ್ಲ ಅಂತ ಹೇಳಿ ನ್ಯಾಯಾಲಯಕ್ಕೆ ತಿಳಿಸಿದ್ರು. ಆದರೂ ಕೂಡ 2026ರಿಂದ ಅವರ ಸಿಬಿಲ್ ಸ್ಕೋರ್ ಸತತವಾಗಿ ಕುಸಿತಾ ಇತ್ತು. ಇದರಿಂದಾಗಿ ಅವರು ಹೊಸ ಸಾಲ ಪಡೆಯಲು ಅಥವಾ ಕ್ರೆಡಿಟ್ ಕಾರ್ಡ್ ಸೌಲಭ್ಯ ಪಡೆಯಲು ತೊಂದರೆಯನ್ನು ಅನುಭವಿಸ್ತಾ ಇದ್ರು. ಸೊ ಇದೀಗ ಈ ಡೇಟಾ ಗೊಂದಲಕ್ಕೆ ಕಾರಣ ಏನು? ಹಾಗಾದರೆ ಒಂದೇ ಹೆಸರಿನ ಇತರ ವ್ಯಕ್ತಿಗಳಿಗೆ ಅದೇ ಪ್ಯಾನ್ ಸಂಖ್ಯೆ ಅಥವಾ ತಾಂತ್ರಿಕ ದೋಷದಿಂದ ಡೇಟಾ ಅದಲು ಬದಲಾಗಿರುವುದು ಈ ಸಮಸ್ಯೆಗೆ ಮೂಲ ಕಾರಣ ಅಂತ ಹೇಳಿ ತಿಳಿದು ಬಂದಿದೆ. ಇತರರ ಸಾಲದ ಸುಸ್ತಿದಾರಿಕೆಯು ಪನ್ವಾರ್ ಅವರ ಕ್ರೆಡಿಟ್ ದಾಖಲೆಯಲ್ಲಿ ಪ್ರತಿಫಲಿಸ್ತಾ ಇತ್ತು. ಹೊಸ ಪ್ಯಾನ್ ಕಾರ್ಡ್ ಪಡೆದರೂ ಕೂಡ ಹಳೆಯ ಮತ್ತು ಹೊಸ ದಾಖಲೆಗಳ ಜೋಡಣೆಯಿಂದಾಗಿ ಸಮಸ್ಯೆ ಮುಂದುವರೆದಿತ್ತು. ಸೊ ಈ ಗಂಭೀರ ಸಮಸ್ಯೆಯನ್ನು ಗಮನಿಸಿದ ಸುಪ್ರೀಂ ಕೋರ್ಟ್ SBI ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಂತಹ ಪ್ರಮುಖ ಬ್ಯಾಂಕ್ಗಳಿಗೆ ಇದೀಗ ಅವರ ಹೆಸರಿನಲ್ಲಿ ಯಾವುದೇ ಬಾಕಿ ಇದೆ ಅಂತ ಹೇಳಿ ವಿವರಿಸಲು ಆದೇಶ ನೀಡಿತು. ಸೊ ಆಗ ಪನ್ವಾರ್ ಅವರು ಯಾವುದೇ ಸಾಲದ ಸುಸ್ತಿದಾರರಲ್ಲ ಅಂತ ಹೇಳಿ ಅಫಿಡವಿಟ್ ಸಲ್ಲಿಕೆ ಮಾಡಿತ್ತು. ತಮ್ಮ ದಾಖಲೆಗಳಲ್ಲಿ ಅವರ ವಿರುದ್ಧ ಯಾವುದೇ ಋಣಾತ್ಮಕ ಮಾಹಿತಿ ಇಲ್ಲ ಅಂತ ಸ್ಪಷ್ಟಪಡಿಸಿತು. ಸೊ ಬ್ಯಾಂಕ್ಗಳ ಈ ವಿವರಣೆಯ ನಂತರ ಟ್ರಾನ್ಸಿಷನ್ ಸಿಬಿಲ್ ಸಂಸ್ಥೆಯು ಪನ್ವಾರ್ ಅವರ ಕ್ರೆಡಿಟ್ ದಾಖಲೆಗಳನ್ನು ಸರಿಪಡಿಸಿದೆ ಅಂತ ಹೇಳಿ ನ್ಯಾಯಾಲಯಕ್ಕೆ ತಿಳಿಸಿದೆ. ಸೊ ಇದರಿಂದಾಗಿ ಇದೀಗ 4 ವರ್ಷಗಳ ನಂತರ ದೊಡ್ಡ ಮಟ್ಟದ ನಿರಳತೆ ಸಿಕ್ಕಿದೆ. ಸೊ ಈ ಘಟನೆಯ ನಡುವೆಯೇ ಭಾರತದಲ್ಲಿ ಕ್ರೆಡಿಟ್ ಸ್ಕೋರ್ ಬಗ್ಗೆ ಜಾಗೃತಿ ಹೆಚ್ಚುತ್ತಿರುವ ವರದಿಗಳು ಕೂಡ ಇದೀಗ ಬರ್ತಾ ಇವೆ. ಸೊ ಪ್ರಸ್ತುತ ಭಾರತದಲ್ಲಿ ಇದೀಗ ಸಿಬಿಲ್ ಸ್ಕೋರ್ ಅನ್ನು ಸಕ್ರಿಯವಾಗಿ ಗಮನಿಸ್ತಾ ಇದ್ದಾರೆ. 75% ಮಂದಿ ಮೆಟ್ರೋ ನಗರಗಳ ಹೊರಗಿನವರಾಗಿದ್ದು, ಸಣ್ಣ ನಗರಗಳಲ್ಲಿಯೂ ಕೂಡ ಆರ್ಥಿಕ ಸಾಕ್ಷರತೆ ಹೆಚ್ಚಿರುವುದಕ್ಕೆ ಇದು ಕೂಡ ಸಾಕ್ಷಿಯಾಗಿದೆ. ಸೊ ಹಾಗಾಗಿ ಈ ಘಟನೆ ವ್ಯಕ್ತಿ ತಮ್ಮ ಕ್ರೆಡಿಟ್ ವರದಿಯನ್ನು ನಿಯಮಿತವಾಗಿ ಪರಿಶೀಲಿಸುವುದು ಎಷ್ಟು ಮುಖ್ಯ ಎಂಬುದನ್ನು ಕೂಡ ನೆನಪಿಸುತ್ತದೆ. ಸೊ ಡೇಟಾ ತಪ್ಪುಗಳಿಂದಾಗಿ ನಿಮ್ಮ ಸ್ಕೋರ್ ಕುಸಿದಿದ್ರೆ ತಕ್ಷಣವೇ ಸಂಬಂಧಪಟ್ಟ ಬ್ಯಾಂಕ್ ಅಥವಾ ಸಿವಿಲ್ ಸಂಸ್ಥೆಯನ್ನು ಸಂಪರ್ಕ ಮಾಡಿ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.